ಜಮೀರ್ ಖಾನ್ಗೆ. ಇವತ್ತು ಇಡೀ ಭಾರತದಲ್ಲೇ ಈ ವಕ್ಫ್ ಹೆಸರಲ್ಲಿ ರೈತರಿಗೆ, ನಮ್ಮ ಇಡೀ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ಇಡೀ ದೇಶದಾದ್ಯಂತ ಅನ್ಯಾಯ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ವಕ್ಫ್ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತಗೊಂಡು ಬಂದು ಎಲ್ಲ ರೈತರ ಒಂದು ಸಂರಕ್ಷಣೆಗೆ ಅವರೇನು ಮುಂದಾದರು, ಆ ಒಂದು ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ಪ್ರವೇಶ ಮಾಡೋದ್ರ ಜೊತೆಗೆ ಇಡೀ ದೇಶದಾದ್ಯಂತ ಇದಕ್ಕೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬರುವಂಥ ಈ ಪಾರ್ಲಿಮೆಂಟಲ್ಲಿ ಆ ಬಿಲ್ ಪಾಸ್ ಆಗುವಂಥ ಸಂದರ್ಭದಲ್ಲಿ ತರಾತುರಿಯಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ 420 ಸಚಿವ ಜಮೀರ್ ಅಹ್ಮದ್ ಅನ್ನುವಂಥವನ್ನ ಮುಂದೆ ಇಟ್ಕೊಂಡ್ಬಿಟ್ಟು ಅವನೇನು ಔರಂಗಜೇಬ್ಗೆ ಮೊಮ್ಮಗ ಅನ್ನುವಂಥ ಒಂದು ರೀತಿಯಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಭೂಮಿಯನ್ನು ವಕ್ಫ್ ಹೆಸರಿಗೆ ನಾವು ಮಾಡ್ಕೊಂಡ್ಬಿಟ್ಟು ದೇಶದಲ್ಲಿ ಪ್ರಧಾನಮಂತ್ರಿಗಳ ಬಿಲ್ಲನ್ನು ತಿದ್ದುಪಡಿ ಮಾಡೋದ್ರೊಳಗಡೆನೆ ಈ ರೈತರ ಭೂಮಿಯನ್ನು ಕಬಳಿಸಬೇಕು ಅನ್ನೋಂಥ ಒಂದು ದುರ್ಮಾರ್ಗತನಕ್ಕೆ ಕೆಟ್ಟ ಯೋಚನೆಯಿಂದ ಇವತ್ತು ಕೈ ಹಾಕಿದ್ದಾರೆ. ಹಾಗಾಗಿ ಅವರಿಗೆ ಇವತ್ತು ಒಂದು ಕಾಲ ತುಂಬ ಕೆಟ್ಟ ಕಾಲ ಹತ್ತಿರಕ್ಕೆ ಬಂದಿದೆ ಅಂತೇಳಿ ಹೇಳ್ಬೋದು ನಾವು. ಈ ಸಂದರ್ಭದಲ್ಲಿ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಸಾವಿರಾರು ಎಕರೆಗಳೇನು ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಹೆಸರಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮತ್ತು ನಾಳೆ ಏನಿವತ್ತು ಹೋರಾಟ ಮಾಡ್ತಾ ಇದೆ. ರೈತರ ಪರವಾಗಿ ನಾವಿದ್ದೇವೆ. ಒಂದು ಇಂಚು ಭೂಮಿಯನ್ನು ಕೂಡ ಯಾವೊಬ್ಬ ರೈತರು ಕೂಡ ಕಳ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದೇ ಇರುವಂಥ ರೀತಿಯಲ್ಲಿ ನಾವು ಅವ್ರ ಜೊತೆಯಲ್ಲಿ ನಿಂತು ಭಾರತೀಯ ಜನತಾ ಪಕ್ಷ ಅವರ ಭೂಮಿನ ಸಂರಕ್ಷಿಸುವಂಥ ಒಂದು ಪ್ರಾಮಾಣಿಕ ಕೆಲಸಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾವ ಮಟ್ಟಕ್ಕಾದರೂ ಕೂಡ ಹೋರಾಟ ಮಾಡಿ ಅದನ್ನು ಸಾಧಿಸ್ತೀವಿ. ಬಿಜೆಪಿ ಅವಧಿಯಲ್ಲಿ ಕೂಡ ನೋಟಿಸ್ ಕೊಟ್ಟಿದ್ದಾರೆ ನೋಡಿ. ಇವತ್ತು ವಕ್ಫ್ ಅನ್ನುವಂಥದ್ದು ನಿಮ್ಗೆ ಗೊತ್ತು, ಅದೊಂದು ಸಪ್ರೇಟ್ ಒಂದು ಬೋರ್ಡ್. ಇದು ಯಾವುದೇ ಒಂದು ರೀತಿ ಸರ್ಕಾರಕ್ಕೆ ಅನ್ನೋದು ಸಂಬಂಧ ಅನ್ನೋದು ಇಲ್ದಾಗೇನೆ ಇಂಡಿಪೆಂಡೆಂಟ್ ಬಾಡಿ ಥರ ಅವ್ರದ್ದೇ ಒಂದು ಕಾನೂನು, ಅವ್ರದ್ದೇ ಒಂದು ಸಾಮ್ರಾಜ್ಯ, ಅವರೇ ಒಂದು ರಾಜರ ಥರ ಅವರು ಆಳ್ವಿಕೆ ಮಾಡುವಂಥದ್ದು. ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಮೀರ್ ಅಹ್ಮದ್ ಒಂದು ಸಪೋರ್ಟಿಂದ, ಮುಖ್ಯಮಂತ್ರಿಗಳ ಒಂದು ಸಪೋರ್ಟಿಂದ ತುಂಬ ವಿಜೃಂಭಿಸಿಬಿಟ್ಟು ಈ ಕಾಯ್ದೆ ಬಂದುಬಿಟ್ರೆ, ಪ್ರಧಾನಮಂತ್ರಿಗಳು ಈ ಕಾಯ್ದೆಯನ್ನು ತೊಗೊಂಡು ಬಂದುಬಿಟ್ರೆ ಮತ್ತು ವಕ್ಫ್ಗೆ ಇನ್ನು ಅವಕಾಶ ಇರೋದಿಲ್ಲ ಅಂತೇಳಿ ತರಾತುರಿಯಾಗಿ ಕೆಲಸ ಮಾಡಲಿಕ್ಕೆ ಅವ್ರು ಕೈ ಹಾಕಿರೋದು. ಅವರಿಗೆ ಜನರು ಪಾಠ ಕಲಿಸ್ತಾರೆ. ರಾಜ್ಯದ ರೈತರಿಗೆ ಅನ್ಯಾಯ ಆಗದೇ ಇರುವಂಥ ರೀತಿಯಲ್ಲಿ BJP ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಬರ್ತಾ ಇದು ಪ್ರಾರಂಭ ಮಾತ್ರ. ಈ ಸರ್ಕಾರನ ಕಂಪ್ಲೀಟ್ ಬಗ್ಗಿಸಿ ರೈತರ ಪಾದಗಳ ಹತ್ರ ಬಿದ್ದು ಕ್ಷಮೆ ಕೇಳಿ ಅವ್ರ ಭೂಮಿ ಅವ್ರಿಗೆ ವಾಪಸ್ ಕೊಡೋ ಮಟ್ಟಕ್ಕೂ ನಾವು ಹೋರಾಟ ಮಾಡ್ತೀವಿ. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಆದ್ಯಂತ ರೈತ ಮುಖಂಡರ ಜೊತೆಲಿ ಹೋರಾಟವನ್ನು ಮಾಡ್ತಾ ಇದ್ವಿ. ಹಂಗಾಗಿ ಇವತ್ತು ಸಾಕಷ್ಟು ಶಾಸಕರು, ಮಾಜಿ ಶಾಸಕರು, ನಮ್ಮ ಎಲ್ಲ ಪ್ರಮುಖ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ. ಹಂಗಾಗಿ ಇವತ್ತು ಒಂದು ಕಡೆ ನಮಗೆ ಬೆಳಗ್ಗೆ ಎದ್ದರೆ ಸಾಕು ನಮಗೆ ಅನುಮಾನ ಜಾಸ್ತಿ ಆಗ್ತಾಯಿದೆ. ಒಂದು ಕಡೆ ಸರ್ಕಾರ ಅನ್ನೋಂಥದ್ದು ಸಂವಿಧಾನದ ಬದ್ಧವಾಗಿ ಜೊತೆಯಲ್ಲಿ ಚುನಾಯಿತ ಆದಂಥ ಸರ್ಕಾರನ ಇಲ್ಲಿದ್ರೆ ಅಕಸ್ಮಿತವಾಗಿ ಯಾರನ್ನ ಓಲೈಕೆ ಮಾಡ್ಕೊಳ್ತಾರ ಸರ್ಕಾರ ಅಂದೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಒಂದು ಕಡೆ ನಾವು ಕಥೆಗಳನ್ನು ಕೇಳ್ತಾ ಹೋದರೆ ಈ ರೀತಿ ನವಾಬರು ಮಾಡ್ತಿದ್ರು, ಮೊಘಲರು ಮಾಡ್ತಿದ್ರು, ಗೋರಿ ಗಜನಿ ರಜಾಕರು ಭಾಳಷ್ಟು ಮಂದಿ ಮಾಡ್ತಾಯಿದ್ರು. ನಂತರ ನಾವು ಯಾವತ್ತೂ ಕೂಡ ಆ ಗೋರಿ ರಜಾಕರು, ನಿಜಾಮರು, ತುಘಲಕರು ಇದೆಲ್ಲ ನೋಡಿದ ನಂತರ ನಾವು ಯಾವತ್ತೂ ಕೂಡ ಈ ಪರಿಸ್ಥಿತಿ ಬಂದಿದ್ದಿಲ್ಲ. ಹಂಗಾಗಿ ಇವತ್ತು ಒಂದು ಕಡೆ ನಮಗೆ ರೈತರದು ಇದ್ದಲ್ಲಿ ರೈತರ ಹೆಸರು ಮೇಲಿದ್ದಂಥ ಜಮೀನೆಲ್ಲ ಕೂಡ ವಕ್ಫ್ ಹೆಸರು ಮೇಲೆ ನೋಂದಣಿ ಆಗ್ತಾಯಿದೆ. ಒಂದು ಕಡೆ ನಮಗೆ ಮಠಮಾನ್ಯಗಳು ಆಸ್ತಿಗಳು ಸುಮಾರು 2ನೇ ಶತಮಾನ, 5ನೇ ಶತಮಾನ, 12ನೇ ಶತಮಾನ ಎಲ್ಲ ಆಸ್ತಿಗಳೆಲ್ಲ ಕೂಡ ಮಠಮಾನ್ಯಗಳೆಲ್ಲ ಕೂಡ ಇವತ್ತು ವಕ್ಫ್ ಸಂಸ್ಥೆ ಆಗ್ತಾಯಿದ್ದಾವೆ. ಹಂಗಾಗಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ಅನುಮಾನ ಏನಂದ್ರಿಗಿನ ಬೆಳಗ್ಗೆ ಎದ್ದರೆ ಸಾಕು ನಾವು ಪಾಣಿ ನೋಡ್ಕೋಬೇಕು, ಇವತ್ತು ನಮ್ಮ ಹೆಸರು ಐತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ ನಾವೆಲ್ಲರೂ ಕೂಡ ನಾವು ನೋಡ್ತಾಯಿದ್ವಿ. ನಮಗೆ ಸ್ಪಷ್ಟತೆ ಬೇಕಾಗಿದ್ದು ಕೇವಲ
ಏನು ಇವತ್ತು ವಕ್ಫ್ ಮಂತ್ರಿಗಳಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಅವರೇ ಅವ್ರ ಕೈವಾಡ ಹಿಡಿದು ಇದೇನಾ ಇಲ್ಲಿದ್ರೇನಾ ಅಕಸ್ಮಾತ್ ಇಲ್ಲಾಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕೈವಾಡ ಹಿಡಿಯೋದನ್ನು ನಮಗೇನು ಗೊತ್ತಾಗ್ತಾಯಿಲ್ಲ. ಹಂಗಾಗಿ ಇವತ್ತು ಹೋರಾಟವನ್ನು ನಾವು ಮಾಡ್ತಾ ಇದ್ವಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಮಠಮಾನ್ಯಗಳು, ರೈತರ ಜಮೀನು ಇವತ್ತು ಈ ರೀತಿ ಒಕ್ಕಲೆಬ್ಸಂಥ ಕೆಲಸ ಸರ್ಕಾರ ಏನು ಮಾಡ್ತಾ ಇದ್ದಾನೋ, ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಇದನ್ನು ಸರಿಪಡಿಸ್ತೀನಿ ಅನ್ನೋಂಥ ಮಾತುಗಳು ಹೇಳ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೇಳಿದ ಮಾತು ಪ್ರಕಾರ ನಿಲ್ತಾ ಇಲ್ಲ. ಇವತ್ತು ಕೂಡ ಬೆಳಗ್ಗೆದ್ರೆ ಸಾಕು ನಮ್ಮೆಲ್ಲ ಆಸ್ತಿಗಳೆಲ್ಲ ಹೋಗ್ತಾ ಇದ್ದಾವೆ. ಜೊತೆಲಿ ಅವ್ರಿಗೆಲ್ಲ ಒಂದು ಕಡೆ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇವೆಲ್ಲ ಕೂಡ ಸರಿಯಲ್ಲ ಅನ್ನೋಂಥದ್ದು ನಮ್ಮದು ನಿಲುವಿದೆ. ಹಂಗಾಗಿ ಹೋರಾಟ ಮಾಡ್ತೀವಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವ್ರು ಯಾರನ್ನೇ ಏನೇ ಮಾಡಿದ್ರು ಕೂಡ ನಮ್ದೇನು ಇವತ್ತು ನಮ್ಮ ಫಂಡಮೆಂಟಲ್ ರೈಟ್ಸ್ ಆಗಿ ಸಂವಿಧಾನದ ಬದ್ಧವಾಗಿ ನಮ್ಮದು ಚುನಾಯಿತ ಆದಂಥ ಸರ್ಕಾರ ಇದ್ದಂಥ ಟೈಮಲ್ಲಿ ಕೂಡ ಈ ರೀತಿ ತುಗ್ಲಕ್ ರಾಜ್ಯ ಮಾಡ್ತಾರೆ ಅಂಥದ್ದು ಯಾರು ಕೂಡ ಸರಿಯಿಲ್ಲ ಅನ್ನೋಂಥದ್ದು ನಮ್ಮ ಹೋರಾಟ ಕೂಡ ನಡೀತಿದೆ. ಇದರ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ನೋಡ್ರಿ ಅವೆಲ್ಲ ಕೂಡ ನೋಡ್ರಿ ಯಾರು ಕೂಡ ಇತಿಹಾಸದಲ್ಲಿ ಅವರು ಹೇಳ್ತಾರೆ ಅವ್ರು ನೋಟಿಸ್ ಕೊಟ್ಟಿದ್ರು ರದ್ದು ಮಾಡಬೇಕಲ್ಲ. ಅವ್ರ ಸರ್ಕಾರದಲ್ಲಿದ್ದಂಥ ನಮ್ಮ BJP ಸರ್ಕಾರದಲ್ಲಿದ್ದಂಥ ಟೈಮಲ್ಲಿ ನೋಟಿಸ್ ಕೊಟ್ಟಾರಂದು ಹೇಳ್ತಾ ಇದ್ದಾರೆ. ಅಲ್ಲಿ ನೋಟಿಸ್ ಕೊಟ್ಟಂಥ ದಾಖಲಾತಿ ಎಲ್ಲಿದ್ದಾವೆ? ಸುಮ್ಮನೆ ಎಲ್ಲೋ ಒಂದು ಕಡೆ ಸುಮ್ಮನೆ ಮಾತುಗಳು ಹೇಳ್ಕೊಂಡು ಹೋಗೋದಲ್ಲ. ಎಲ್ಲೇನಿದ್ರೆ ದಾಖಲಾತಿಗಳು ರಿಲೀಸ್ ಮಾಡಿ ಬೊಮ್ಮೆಯರು ಎಲ್ಲಿ ಕೊಟ್ಟಿದ್ದಾರೆ ಅನ್ನೋಂಥದ್ದು ಕೂಡ ಹೇಳ್ಬೇಕು. BJP ಸರ್ಕಾರ ಎಲ್ಲಿ ಕೊಟ್ಟಿದ್ದಾನೆ ಅನ್ನೋದು ಕೂಡ ಹೇಳಬೇಕು. ಸುಮ್ಮನೆ ಏನಂತ ಹೇಳಿದ್ರೆ ಇವಾಗ ಏನಾಗಿದೆ, ಅವರು ಎಲ್ಲ ಒಂದು ಕಡೆ ಇವತ್ತು ಎಲ್ಲ ಪ್ರಾಪರ್ಟಿಗಳೆಲ್ಲ ಕೂಡ ಆಸ್ತಿಗಳೆಲ್ಲ ಕೂಡ ಮಠಮಾನ್ಯಗಳೆಲ್ಲ ಕೂಡ ರೈತರ ಆಸ್ತಿ ಎಲ್ಲ ಕೂಡ ಇವತ್ತು ವಕ್ಫ್ಗೆ ನೋಂದಣಿ ಮಾಡೋದ್ರ ಮೂಲಕ ಇವತ್ತು ದಾಖಲೆ ಮೂಲಕ ಅರೆ ನಾವೇನು ಸುಮ್ಮನೆ ಮಾತಾಡ್ತಾ ಇಲ್ಲ, ದಾಖಲೆ ಮೂಲಕ ಮಾತಾಡ್ತಾ ಇದ್ವಿ. ಹಂಗಾಗಿ ವಿ ಕ್ಯಾನ್ ಸಿ ದಟ್ ನಾವು ಕೂಡ ಅಷ್ಟು ಸುಲಭವಾಗಿ ಬಿಡಲ್ಲ. ನಾವು ಕೂಡ ಫೈಟ್ ಮಾಡ್ತೀವಿ. ನಮಗೆ ವಿಶ್ವಾಸ ಇದೆ ಈ ಸಾರಿ ಸರ್ಕಾರ ಏನಿದೆ ನಡೀತಾ ಇದೆಯೋ ಅದ್ರ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಇವತ್ತು ನಾವು ರಾಜ್ಯ ಸರ್ಕಾರದ ವಿರುದ್ಧ ವಕ್ಫ್ ಕಾಯ್ದೆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ರೈತರ ಪಾಣಿಯಲ್ಲಿ ವಕ್ಫ್ ಮಂಡಳಿ ಅಂತೇಳಿ ಬರ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ವಾಪಸ್ ತಗೋಬೇಕು. ಮತ್ತು ವಕ್ಫ್ ಮಂಡಳಿ ಜಾಗ ಏನಿದೆನೋ ಅದಕ್ಕೆ ಅವರು ಮೂಲ ದಾಖಲಾತಿಗಳು ಕೊಟ್ಟರೆ ಮಾತ್ರ ಅವ್ರದ್ದು ಜಾಗ, ಇಲ್ಲ ಅಂತಂದರೆ ಕರ್ನಾಟಕ ಸರ್ಕಾರದ ಜಾಗ ಅಂತೇಳಿ ಅದನ್ನು ಡಿಕ್ಲೇರ್ ಮಾಡಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಹೊಲಗಳಿಗೆ ಬಂದಿದೆ ವಕ್ಫ್ ಕಾಯ್ದೆ, ನಾಳೆ ಮನೆಗಳಿಗೆ ಬರುತ್ತೆ. ಆ ಮನೆಗಳೆಲ್ಲ ನಂಬಿ ಅಂತ ಹೇಳ್ತಾರೆ ಅವರು. ಹೇಳಿದ ಮೇಲೆ ನಾವೆಲ್ಲ ಮನೆಗಳು ಬಿಟ್ಟು ಹೋಗಬೇಕು. ಮುಂದಿನ ಪರಿಸ್ಥಿತಿ ಭಾಳ ಹೀನಾಯವಾಗಿ ಆಗುತ್ತೆ ಅಂತೇಳಿ ಒಂದು ಭಾವನೆಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ವಕ್ಫ್ ಮಂಡಳಿ ಪೂರ್ತಿ ಸಂಪೂರ್ಣವಾಗಿ ರದ್ದಾಗಬೇಕು. ವಕ್ಫ್ ಆಸ್ತಿನ ಮುಟ್ಟುಗೋಲು ಹಾಕ್ಕೊಂಡು ಕರ್ನಾಟಕ ಸರ್ಕಾರ ವಾಪಸ್ ತಕ್ಕೋಬೇಕು ಅಂತೇಳಿ ರೈತರಿಗೆ ಕೊಡೋದು ರೈತರಿಗೆ ಕೊಡಬೇಕು. ಗೌರ್ಮೆಂಟ್ ಜಾಗಗಳು ಕೆಲವೊಂದು ವಕ್ಫ್ ಮಂಡಳಿ ಅಂತ ಮಾಡ್ಕೊಂಡಿದ್ದಾರೆ, ಅದನ್ನು ಗೌರ್ಮೆಂಟ್ ಜಾಗ ವಾಪಸ್ ತಕ್ಕೋಬೇಕು. ಅದು ನಮ್ಮ ಪ್ರತಿಭಟನೆಯ ಮುಖ್ಯ ಉದ್ದೇಶ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.